ನಮಸ್ಕಾರ. ಇಂದು ನಾವು 9ನೇ ತರಗತಿಯ ಭಾಗ 2ರ ಕೆಲಸ ಮತ್ತು ಶಕ್ತಿಯ ಕುರಿತು ತಿಳಿದುಕೊಳ್ಳೋಣ. ಕೆಲಸ ದೈನಂದಿನ ಜೀವನದಲ್ಲಿ ಯಾವುದೇ ಉಪಯುಕ್ತ ಭೌತಿಕ ಅಥವಾ ಮಾನಸಿಕ ದುಡಿತವನ್ನು ನಾವು ಕೆಲಸ ಎಂದು ಪರಿಗಣಿಸಬಹುದು. ಮೈದಾನದಲ್ಲಿ ಆಟವಾಡುವಿಕೆ, ಸ್ನೇಹಿತರೊಂದಿಗೆ ಮಾತನಾಡುವಿಕೆ, ಚಲನಚಿತ್ರ ವೀಕ್ಷಣೆ, ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆ ಇವುಗಳನ್ನೆಲ್ಲ ಕೆಲವೊಂದು ಬಾರಿ ಕೆಲಸ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ವಿಜ್ಞಾನದಲ್ಲಿ ಕೆಲಸ ಎಂಬ ಪದವನ್ನು ವಿಭಿನ್ನ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ. ಕೆಲಸ ನಡೆಯಲು 2 ನಿಬಂಧನೆಗಳಿವೆ. 1. ಕಾಯದ ಮೇಲೆ ಬಲ ಪ್ರಯೋಗವಾಗಿರಬೇಕು. 2. ಕಾಯವು ಸ್ಥಾನವನ್ನು ಬದಲಾಯಿಸಿರಬೇಕು. ಇವೆರಡರಲ್ಲಿ ಯಾವುದಾದರೂ ಒಂದು ನಿಬಂಧನೆ ಅಸ್ತಿತ್ವದಲ್ಲಿ ಇಲ್ಲವಾದರೂ ಕೂಡ ಅಲ್ಲಿ ಕೆಲಸ ನಡೆದಿಲ್ಲ ಎಂದು ಹೇಳಬಹುದು. ಉದಾಹರಣೆಗೆ, ಮೇಲ್ಮೈಯೊಂದರ ಮೇಲಿರುವ ಕಲ್ಲನ್ನು ಸ್ವಲ್ಪ ದೂಡಿದಾಗ ಕಲ್ಲು ನಿರ್ದಿಷ್ಟ ದೂರದವರೆಗೆ ಚಲಿಸುತ್ತದೆ. ಇಲ್ಲಿ ಕಲ್ಲಿನ ಮೇಲೆ ಬಲ ಪ್ರಯೋಗ ಮಾಡಿದ್ರಿಂದ ಕಲ್ಲು ಚಲಿಸುತ್ತದೆ. ಆದ್ದರಿಂದ ಇಲ್ಲಿ ಕೆಲಸ ನಡೆದಿದೆ ಎಂದು ಹೇಳಬಹುದು. ಅದೇ ರೀತಿ ಹುಡುಗಿಯೊಬ್ಬಳು ಕೈಗಾಡಿಯನ್ನು ಎಳೆದಾಗ ಗಾಡಿ ಚಲಿಸುತ್ತದೆ. ಇದು ಕೂಡ ಕೆಲಸಕ್ಕೆ ಉದಾಹರಣೆ. ಸ್ಥಿರಬಲದಿಂದ ನಡೆದ ಕೆಲಸ. ಕಾಯವೊಂದರ ಮೇಲೆ ಸ್ಥಿರಬಲ F ಪ್ರಯೋಗಿಸಲ್ಪಡಲಿ, ಅದು ನಿರ್ದಿಷ್ಟ ದೂರ S ವರೆಗೆ ಬಲ ಪ್ರಯೋಗವಾದ ದಿಕ್ಕಿನಲ್ಲಿಯೇ ಸ್ಥಳಾಂತರಗೊಂಡಿರಲಿ, W ಮಾಡಿದ ಕೆಲಸವಾಗಿರಲಿ. ಆದ್ದರಿಂದ ಮಾಡಿದ ಕೆಲಸವು ಬಲ ಮತ್ತು ಸ್ಥಾನಪಲ್ಲಟಗಳ ಗುಣಲಬ್ಧವಾಗಿರುತ್ತದೆ ಎಂದು ವ್ಯಾಖ್ಯಾನಿಸುತ್ತೇವೆ. ನಡೆದ ಕೆಲಸ ಬಲ ಇಂಟು ಸ್ಥಾನಪಲ್ಲಟ. W F ಇಂಟು S. F 1 ನ್ಯೂಟನ್, S 1 ಮೀಟರ್ ಆದರೆ ಕೆಲಸ 1 ನ್ಯೂಟನ್ ಮೀಟರ್. ಕೆಲಸದ ಮೂಲಮಾನ ನ್ಯೂಟನ್ ಮೀಟರ್ ಅಥವಾ ಜೂಲ್. 1 ಜೂಲ್ ಎಂದರೆ 1 ನ್ಯೂಟನ್ ಬಲವನ್ನು ಕಾಯವೊಂದರ ಮೇಲೆ ಪ್ರಯೋಗಿಸಿದಾಗ ಬಲದ ದಿಕ್ಕಿನಲ್ಲಿ ಕಾಯವು 1 ಮೀಟರ್ ದೂರ ಕ್ರಮಿಸಿದಾಗ ಆಗುವ ಕೆಲಸ. ಉದಾಹರಣೆ, 5 ನ್ಯೂಟನ್ನಷ್ಟು ಬಲ ಕಾಯವೊಂದರ ಮೇಲೆ ಪ್ರಯೋಗಿಸಿದೆ. ಬಲದ ದಿಕ್ಕಿನಲ್ಲಿ 2 ಮೀಟರ್ನಷ್ಟು ಕಾಯ ಚಲಿಸಿದೆ. ಸ್ಥಾನ ಬದಲಾವಣೆಯಾಗುವವರೆಗೂ ಬಲ ಕಾಯದ ಮೇಲೆ ಪ್ರಯೋಗಿಸಲ್ಪಟ್ಟರೆ ನಡೆದ ಕೆಲಸ ಎಷ್ಟು? ಬಲ F 5 ನ್ಯೂಟನ್, ಚಲಿಸಿದ ದೂರ S 2 ಮೀಟರ್ ಆದರೆ ನಡೆದ ಕೆಲಸ W F ಇಂಟು S. F 5 ನ್ಯೂಟನ್ ಇಂಟು S 2 ಮೀಟರ್ 10 ನ್ಯೂಟನ್ ಮೀಟರ್ ಅಥವಾ 10 ಜೂಲ್. ನಡೆದ ಕೆಲಸ 10 ಜೂಲ್. ಶಕ್ತಿಯನ್ನು ಬಿಟ್ಟು ನಾವು ಯಾವುದೇ ಚಟುವಟಿಕೆಯನ್ನು ಮಾಡಲು ಕೂಡ ಸಾಧ್ಯವಿಲ್ಲ. ಶಕ್ತಿಯನ್ನು ನಾವು ನಿರಂತರವಾಗಿ ಉಪಯೋಗಿಸ್ತಾ ಇದ್ದೀವಿ. ಉಸಿರಾಡಲು, ತಿಂದ ಆಹಾರವನ್ನು ಜೀರ್ಣಿಸಿಕೊಳ್ಳಲು, ಹೀಗೆ ಪ್ರತಿಯೊಂದು ಕೆಲಸಕ್ಕೂ ನಮಗೆ ಶಕ್ತಿಯ ಅಗತ್ಯತೆ ಇದೆ. ಹಾಗಾದರೆ ಶಕ್ತಿ ಎಂದರೇನು? ಶಕ್ತಿ ಅಂದರೆ ಕೆಲಸ ಮಾಡಲು ಇರುವ ಸಾಮರ್ಥ್ಯವನ್ನೇ ನಾವು ಶಕ್ತಿ ಅಂತ ಹೇಳ್ಬೋದು. ಉದಾಹರಣೆಗೆ, ವೇಗವಾಗಿ ಚಲಿಸುವ ಕ್ರಿಕೆಟ್ ಚೆಂಡು ಸ್ಥಿರ ವಿಕೆಟ್ಗೆ ಬಡಿದಾಗ ವಿಕೆಟ್ ದೂರ ಎಸೆಯಲ್ಪಡುತ್ತದೆ. ಅದೇ ರೀತಿ ಸುತ್ತಿಗೆಯು ಮರದ ಹಲಗೆಯ ಮೇಲಿಟ್ಟು ಮೊಳೆಗೆ ತಾಡಿಸಿದಾಗ ಮೊಳೆ ಹಲಗೆಯ ಒಳಗೆ ನುಗ್ಗುತ್ತದೆ. ಇಲ್ಲಿ ಶಕ್ತಿಯನ್ನು ಹೊಂದಿರುವ ಕಾಯ ಅಂದರೆ ಸುತ್ತಿಗೆಯು ಇನ್ನೊಂದು ಕಾಯದ ಮೇಲೆ ಅಂದರೆ ಮೊಳೆಯ ಮೇಲೆ ಬಲ ಪ್ರಯೋಗ ಮಾಡ್ತಾ ಇದೆ. ಈ ಕ್ರಿಯೆ ನಡೆದಾಗ ಶಕ್ತಿಯು ಮೊದಲನೇ ಕಾಯದಿಂದ ಎರಡನೇ ಕಾಯಕ್ಕೆ ವರ್ಗಾವಣೆ ಆಗ್ತಾ ಇದೆ. ಎರಡನೇ ಕಾಯ ಶಕ್ತಿಯನ್ನು ಪಡೆದುಕೊಂಡು ಚಲಿಸ್ತಾ ಇದೆ ಮತ್ತು ಇಲ್ಲಿ ಕೆಲಸ ನಡೆದಿದೆ ಎಂದು ಹೇಳ್ಬೋದು. ಅದೇ ರೀತಿ ಮಕ್ಕಳ ಆಟಿಕೆಯನ್ನು ಕೀ ಸುತ್ತಿ ನೆಲದ ಮೇಲಿಟ್ಟಾಗ ಅದು ಚಲಿಸಲಾರಂಭಿಸುತ್ತದೆ. ಈ ಎಲ್ಲ ಉದಾಹರಣೆಗಳಲ್ಲಿ ಕಾಯವು ವಿಭಿನ್ನ ವಿಧಾನಗಳಲ್ಲಿ ಕೆಲಸ ಮಾಡುವ ಸಾಮರ್ಥ್ಯವನ್ನು ಪಡೆದಿರುತ್ತದೆ. ಶಕ್ತಿಯ ಏಕಮಾನ. ಶಕ್ತಿಯನ್ನು ನಾವು ಕೆಲಸದ ಪರಿಮಾಣದಿಂದ ಅಳೆಯೋದ್ರಿಂದ ಕೆಲಸದ ಏಕಮಾನ ಜೂಲ್. ಹಾಗಾದರೆ ಶಕ್ತಿಯ ಏಕಮಾನವು ಕೂಡ ಜೂಲ್ ಆಗಿದೆ. ಶಕ್ತಿಯ ರೂಪಗಳು. ನಾವು ವಾಸಿಸುತ್ತಿರುವ ಪ್ರಪಂಚ ನಮಗೆ ಅನೇಕ ಬಗೆಯ ಶಕ್ತಿಯ ರೂಪಗಳನ್ನು ಒದಗಿಸಿದೆ. ಉದಾಹರಣೆಗೆ ಯಾಂತ್ರಿಕ ಶಕ್ತಿ, ಪ್ರಚನ್ನ ಶಕ್ತಿ, ಚಲನ ಶಕ್ತಿ, ಉಷ್ಣ ಶಕ್ತಿ,
ರಾಸಾಯನಿಕ ಶಕ್ತಿ, ವಿದ್ಯುತ್ ಶಕ್ತಿ, ಬೆಳಕಿನ ಶಕ್ತಿ, ವಿಕಿರಣ ಶಕ್ತಿ ಇತ್ಯಾದಿ. ಚಲನಶಕ್ತಿ. ಚಲಿಸುತ್ತಿರುವ ವಸ್ತುಗಳು ತಮ್ಮ ಚಲನೆಯ ಕಾರಣದಿಂದ ಪಡೆದಿರುವ ಶಕ್ತಿಗೆ ಚಲನಶಕ್ತಿ ಎಂದು ಹೆಸರು. ಅಂದರೆ ಚಲಿಸುತ್ತಿರುವ ಎಲ್ಲ ಕಾಯಗಳು ಕೆಲಸ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅಂದರೆ ಅವುಗಳು ಶಕ್ತಿಯನ್ನು ಪಡೆದಿರುತ್ತವೆ. ಕಾಯವು ಚಲನೆಯಿಂದ ಪಡೆದಿರುವ ಶಕ್ತಿಯನ್ನು ಚಲನಶಕ್ತಿ ಎನ್ನುತ್ತಾರೆ. ಉದಾಹರಣೆಗೆ, ಬೀಳುತ್ತಿರುವ ತೆಂಗಿನಕಾಯಿ, ವೇಗವಾಗಿ ಚಲಿಸುತ್ತಿರುವ ಕಾರು, ಉರುಳುತ್ತಿರುವ ಕಲ್ಲು, ಹಾರುತ್ತಿರುವ ವಿಮಾನ, ಬೀಸುತ್ತಿರುವ ಗಾಳಿ, ಓಡುತ್ತಿರುವ ಓಟಗಾರ. ಈ ಎಲ್ಲ ಉದಾಹರಣೆಗಳಲ್ಲಿ ಇವು ಚಲನೆಯಲ್ಲಿವೆ, ಅಂದರೆ ಇವು ಚಲನಶಕ್ತಿಯನ್ನು ಪಡೆದುಕೊಂಡಿದೆ. ಒಂದು ಕಾಯದ ಚಲನಶಕ್ತಿ ಕಾಯದ ರಾಶಿ ಮತ್ತು ಚಲಿಸುತ್ತಿರುವ ವೇಗವನ್ನು ಅವಲಂಬಿಸಿರುತ್ತದೆ. m ದ್ರವ್ಯರಾಶಿಯ ಕಾಯದ ವೇಗ v ಆಗಿದ್ದಾಗ ಅದರ ಚಲನಶಕ್ತಿ 12 mv² ಆಗಿರುತ್ತದೆ. ಉದಾಹರಣೆ, ಒಂದು ಕಾರು 15 ಮೀಟರ್ ಪರ್ ಸೆಕೆಂಡ್ ಸಮವೇಗದಿಂದ ಚಲಿಸುತ್ತಿದೆ. ಆ ಕಾರಿನಲ್ಲಿ ಕುಳಿತಿರುವ 40 kg ರಾಶಿ ಇರುವ ಹುಡುಗನ ಚಲನಶಕ್ತಿ ಎಷ್ಟು? ಪರಿಹಾರ: ರಾಶಿ m = 40 kg. ಇಲ್ಲಿ ಕಾರಿನಲ್ಲಿರುವ ಹುಡುಗನ ವೇಗ ಮತ್ತು ಕಾರಿನ ವೇಗ ಸಮವಾಗಿರೋದ್ರಿಂದ v = 15 ಮೀಟರ್ ಪರ್ ಸೆಕೆಂಡ್. ಆದ್ದರಿಂದ ಹುಡುಗ ಹೊಂದಿರುವ ಚಲನಶಕ್ತಿ = 12 mv². 12 × 40 kg × 15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಗುಣಿಸಿದಾಗ 4500 ಜೌಲ್. ಆದ್ದರಿಂದ ಹುಡುಗನು ಹೊಂದಿರುವ ಚಲನಶಕ್ತಿ 4500 ಜೌಲ್. ಪ್ರಚನ್ನ ಶಕ್ತಿ. ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ನಿಶ್ಚಲವಾಗಿರುವ ಕಾಯಗಳು ತಮ್ಮ ಸಾಪೇಕ್ಷ ಸ್ಥಾನ ಅಥವಾ ಸ್ಥಿತಿಯಿಂದಾಗಿ ಕೆಲಸ ಮಾಡುವ ಸಾಮರ್ಥ್ಯ ಅಥವಾ ಶಕ್ತಿಯನ್ನು ಪಡೆದಿರುತ್ತದೆ. ಈ ಶಕ್ತಿಗೆ ಪ್ರಚನ್ನ ಶಕ್ತಿ ಎಂದು ಹೆಸರು. ಅಂದರೆ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯ ಪಡೆದುಕೊಳ್ಳುವ ಶಕ್ತಿಗೆ ಪ್ರಚನ್ನ ಶಕ್ತಿ ಎನ್ನುತ್ತಾರೆ. ಉದಾಹರಣೆಗೆ, ಎಳೆದಿಟ್ಟ ರಬ್ಬರ್ ಬ್ಯಾಂಡ್. ರಬ್ಬರ್ ಬ್ಯಾಂಡ್ನ ಒಂದು ತುದಿಯನ್ನು ಹಿಡಿದು ಮತ್ತೊಂದು ತುದಿಯನ್ನು ಎಳೆದಾಗ ರಬ್ಬರ್ ಬ್ಯಾಂಡ್ ಹಿಗ್ಗುತ್ತದೆ ಮತ್ತು ರಬ್ಬರ್ ಬ್ಯಾಂಡ್ನ ಒಂದು ತುದಿಯನ್ನು ಬಿಟ್ಟಾಗ ಅದು ಮೊದಲಿನ ಸ್ಥಿತಿಯನ್ನು ಪುನಃ ಪಡೆಯುತ್ತದೆ. ಇಲ್ಲಿ ನಾವು ರಬ್ಬರ್ ಬ್ಯಾಂಡ್ನ ಎಳೆದಾಗ ಶಕ್ತಿಯನ್ನು ನಾವು ವರ್ಗಾಯಿಸುತ್ತೇವೆ. ಇಲ್ಲಿ ವರ್ಗಾಯಿಸಿದ ಶಕ್ತಿಯೇ ಪ್ರಚನ್ನ ಶಕ್ತಿ. ಎಳೆದಿಟ್ಟ ಬಿಲ್ಲು. ಎಳೆದಿಟ್ಟ ಬಿಲ್ನಲ್ಲಿ ಪ್ರಚನ್ನ ಶಕ್ತಿ ಸಂಗ್ರಹವಾಗಿರುತ್ತದೆ ಮತ್ತು ಬಾಣವನ್ನು ಬಿಟ್ಟಾಗ ಅದು ಚಲನಶಕ್ತಿಯಾಗಿ ಬಳಕೆಯಾಗುತ್ತದೆ. ಕೀ ಕೊಟ್ಟ ಆಟಿಕೆ. ಕೀಯನ್ನು ಸುತ್ತಿ ಶಕ್ತಿಯನ್ನು ನಾವು ಅದಕ್ಕೆ ವರ್ಗಾಯಿಸ್ತೇವೆ. ಇಲ್ಲಿ ನಾವು ವರ್ಗಾಯಿಸಿದ ಶಕ್ತಿ ಪ್ರಚನ್ನ ಶಕ್ತಿಯಾಗಿ ಅದರಲ್ಲಿ ಸಂಗ್ರಹವಾಗಿರುತ್ತದೆ. ಗುರುತ್ವಾಕರ್ಷಣ ಪ್ರಚನ್ನ ಶಕ್ತಿ. ನಿರ್ದಿಷ್ಟ ಎತ್ತರಕ್ಕೆ ಕಾಯವನ್ನು ಮೇಲೆತ್ತಿದಾಗ ಕಾಯವು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಏಕೆಂದರೆ ಕಾಯವನ್ನು ಮೇಲೆತ್ತಿದಾಗ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಕೆಲಸ ನಡೆದಿರುತ್ತದೆ. ಅಂತಹ ಕಾಯದೊಳಗೆ ಇರುವ ಶಕ್ತಿಯನ್ನು ಗುರುತ್ವಾಕರ್ಷಣ ಪ್ರಚನ್ನ ಶಕ್ತಿ ಎನ್ನುತ್ತಾರೆ. ಕಾಯವೊಂದರ ರಾಶಿ m ಆಗಿದ್ದು ಆ ಕಾಯವನ್ನು ನೆಲದ ಮಟ್ಟದಿಂದ h ಎತ್ತರಕ್ಕೆ ಎತ್ತಿದಾಗ ಅದರಲ್ಲಿ ಅಡಕವಾಗಿರುವ ಪ್ರಚನ್ನ ಶಕ್ತಿ = mgh. ಇಲ್ಲಿ g ಅಂದರೆ ಗುರುತ್ವ ವೇಗೋತ್ಕರ್ಷ. 1 kg ದ್ರವ್ಯರಾಶಿ ಇರುವ ಕಾಯವನ್ನು 5 ಮೀಟರ್ ಎತ್ತರದಲ್ಲಿಟ್ಟಾಗ ಆ ಕಾಯದ ಪ್ರಚನ್ನ ಶಕ್ತಿ ಎಷ್ಟು? ಕಾಯದ ರಾಶಿ m = 1 kg, h ಎತ್ತರ = 5 ಮೀಟರ್, ಗುರುತ್ವ ವೇಗೋತ್ಕರ್ಷ g = 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಪ್ರಚನ್ನ ಶಕ್ತಿಯ ಸೂತ್ರ m × g × h. m ಅಂದರೆ 1 kg, g ಅಂದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, h 5 ಮೀಟರ್ = 49 ಜೌಲ್. ಆ ಕಾಯದ ಪ್ರಚನ್ನ ಶಕ್ತಿ 49 ಜೌಲ್. ಶಕ್ತಿ ಸಂರಕ್ಷಣಾ ನಿಯಮ. ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಅಥವಾ ನಾಶಗೊಳಿಸಲು ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು.
ಬದಲಾವಣೆಗೆ ಮುಂಚೆ ಮತ್ತು ನಂತರದ ಒಟ್ಟು ಶಕ್ತಿ ಯಾವಾಗಲೂ ಸ್ಥಿರವಾಗಿರುತ್ತದೆ. ಇದೇ ಶಕ್ತಿ ಸಂರಕ್ಷಣಾ ನಿಯಮ. ಸಾಮರ್ಥ್ಯ. ಕೆಲಸ ಮಾಡುವ ದರವನ್ನು ನಾವು ಸಾಮರ್ಥ್ಯ ಎನ್ನಬಹುದು. ಸಾಮರ್ಥ್ಯವು ಮಾಡಿದ ಕೆಲಸದ ಜವ, ಅಂದರೆ ಕೆಲಸ ವೇಗವಾಗಿ ಅಥವಾ ನಿಧಾನವಾಗಿ ನಡೆಯುತ್ತದೆ ಎಂಬುದನ್ನು ಅಳತೆ ಮಾಡುತ್ತದೆ. ಟಿ ಕಾಲದಲ್ಲಾದ ಕೆಲಸವು ಡಬ್ಲ್ಯೂ ಆದರೆ ಸಾಮರ್ಥ್ಯ = ಕೆಲಸ ಡಿವೈಡೆಡ್ ಬೈ ಕಾಲ. ಪಿ = ಡಬ್ಲ್ಯೂ ಡಿವೈಡೆಡ್ ಬೈ ಟಿ. ಸಾಮರ್ಥ್ಯದ ಏಕಮಾನ ವ್ಯಾಟ್. 1 ಸೆಕೆಂಡ್ನಲ್ಲಿ 1 ಜೂಲ್ ಕೆಲಸ ಮಾಡಿದರೆ ಸಾಮರ್ಥ್ಯ 1 ವ್ಯಾಟ್ ಎಂದರ್ಥ. ಶಕ್ತಿಯ ವ್ಯಾವಹಾರಿಕ ಏಕಮಾನ. ಜೂಲ್ ಏಕಮಾನವು ತುಂಬ ಚಿಕ್ಕದು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯನ್ನು ವ್ಯಕ್ತಪಡಿಸುವಾಗ ಅದು ಅನುಕೂಲಕರವಲ್ಲ. ಆದ್ದರಿಂದ ನಾವು ಕಿಲೋವ್ಯಾಟ್ ಗಂಟೆ ಎಂದು ಕರೆಯುವ ಶಕ್ತಿಯ ದೊಡ್ಡ ಏಕಮಾನವನ್ನು ಬಳಸ್ತೇವೆ. 1 ಕಿಲೋವ್ಯಾಟ್ ಗಂಟೆ ಅಂದರೆ 1 ಗಂಟೆಯಲ್ಲಿ 1 ಕಿಲೋವ್ಯಾಟ್ ದರದಲ್ಲಿ ಬಳಸಿದ ಶಕ್ತಿ. 1 ಕಿಲೋವ್ಯಾಟ್ ಗಂಟೆ = 1 ಕಿಲೋವ್ಯಾಟ್ ಇಂಟು 1 ಅವರ್. 1 ಕಿಲೋವ್ಯಾಟ್ ಅಂದರೆ 1000 ವ್ಯಾಟ್. 1 ಅವರ್ ಅಂದರೆ 3600 ಸೆಕೆಂಡ್ = 3.6 ಇಂಟು 10⁶ ಜೌಲ್. ಥ್ಯಾಂಕ್ ಯು.